100 ಹಾಸಿಗೆ ಸಾಮರ್ಥ್ಯವಿರತಕ್ಕಂಥ ಒಂದು ಆಸ್ಪತ್ರೆ. ಇದರಲ್ಲಿ ನಮ್ಮ ಹೆರಿಗೆ ವಿಭಾಗದಲ್ಲಿ 40 ಬೆಡ್ಗಳನ್ನು ನಾವು ಹೆರಿಗೆಗೋಸ್ಕರ ರಿಸರ್ವ್ ಇಟ್ಟಿದ್ದೀವಿ. ಸೊ ಈಗಾಗಲೇ ನಮ್ಮಲ್ಲಿ ತಿಂಗಳಿಗೆ ಸುಮಾರು 300ರಿಂದ 350 ತನಕ ನಮ್ಮಲ್ಲಿ ಹೆರಿಗೆಗಳಾಗ್ತಾ ಇದ್ದಾವೆ. ನಾರ್ಮಲ್ಲು ಮತ್ತು ಸಿಜರಿನ್ ಸೇರಿ 3 ಜನ ಗೈನಕಾಲಜಿಸ್ಟ್ ಇದ್ದಾರೆ ಮತ್ತು 2 ಜನ ಅನಸ್ತೇಷಿಯಾ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ 24/7. ಮತ್ತು ನಾವು ಗರ್ಭಿಣಿಯರಿಗೆ ಎಲ್ಲ ಸೇವೆಗಳನ್ನು ಉಚಿತವಾಗಿ ಸರ್ಕಾರದ ನಿಯಮ ಪ್ರಕಾರ ಉಚಿತವಾಗಿ ನಾವು ಅವರಿಗೆ ಸೇವೆಯನ್ನು ಕೊಡ್ತೀವಿ. ಬ್ಲಡ್ ತಪಾಸಣೆ ಇರ್ಬೋದು, ಅಥವಾ ಹೆರಿಗೆ ಸಂಬಂಧಪಟ್ಟಂಗೆ ಇರ್ಬೋದು, ಅಥವಾ ರಕ್ತ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇರ್ಬೋದು, ಮತ್ತು ಊಟ ಕೊಡೋದು, ಅಥವಾ ಅವರಿಗೆ ಡ್ರಾಪ್ಬ್ಯಾಕ್ ಸರ್ವಿಸ್, ಮಗು ವಾಹನದಿಂದ ಡೆಲಿವರಿ ಮುಗಿದ್ಮೇಲೆ ಅವರಿಗೆ ನಾವು ಡ್ರಾಪ್ಬ್ಯಾಕ್ ಸರ್ವಿಸ್ಗಳನ್ನು ಕೂಡ ಎಲ್ಲನೂ ಕೂಡ ನಾವು ಉಚಿತವಾಗಿ ಸೇವೆಯನ್ನು ನೀಡ್ತಾ ಇದ್ದೀವಿ. ನಮ್ಮ ವೈದ್ಯರು ಒಳ್ಳೆಯ ರೀತಿಯಿಂದ ಸೇವೆಗಳನ್ನು ನೀಡ್ತಾ ಇದ್ದಾರೆ. ಅದೇ ಥರ ಬೇರೆ ಸರ್ಜರಿ ವಿಭಾಗ ಕೂಡ ಇದೆ. ಆಮೇಲೆ ಚಿಕ್ಕ ಮಕ್ಕಳ ತಜ್ಞರ ವಿಭಾಗ ಕೂಡ ಇದೆ, ಅಲ್ಲೂ ಕೂಡ ವೈದ್ಯರಿದ್ದಾರೆ. ಆಮೇಲೆ ಜನರಲ್ ಫಿಸಿಷಿಯನ್ ಡಾಕ್ಟರ್ ಕೂಡ ಇದ್ದಾರೆ, ಆರ್ಥೋಪೆಡಿಷಿಯನ್ ಇದ್ದಾರೆ, ಆಮೇಲೆ ಸ್ಕಿನ್ ಡಾಕ್ಟ್ರು ಕೂಡ ಇದ್ದಾರೆ, ಆಮೇಲೆ ದಂತ ವೈದ್ಯರು ಇದ್ದಾರೆ, ಆಮೇಲೆ ಆಯುಷ್ ವೈದ್ಯರು ಇದ್ದಾರೆ. ಸೊ ಈ ಥರ ಒಟ್ಟು ENT ಒಂದು ತಜ್ಞ ವೈದ್ಯರು ಬಿಟ್ಟರೆ ಬೇರೆ ಎಲ್ಲ ವೈದ್ಯರು ಕೂಡ ಲಭ್ಯ ಇದ್ದಾರೆ. ಸೊ ದಿನದ 24x7 ಅವರು ಸೇವೆಯನ್ನು ಕೊಡ್ತಾರೆ. ಆಮೇಲೆ ಗರ್ಭಿಣಿಯರಿಗೆ ಸಂಬಂಧಪಟ್ಟಂಗೆ ಇದರಲ್ಲಿ ಸರ್ಕಾರ ನಿಯಮಾವಳಿ ಪ್ರಕಾರ ಉಚಿತ ಸೇವೆಯನ್ನು ಒದಗಿಸ್ತಾ ಇದ್ದೀವಿ. ಸೊ ಎಲ್ಲ ಸಾರ್ವಜನಿಕರು ಈ ಅಥಣಿ ಶಾಸಕರಂತ ಶ್ರೀ ಲಕ್ಷ್ಮಣ್ ಸವದಿ ಸರ್ ಕೂಡ ಒಂದು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಆಸ್ಪತ್ರೆ ಒಳ್ಳೆಯ ರೀತಿಯಿಂದ ನಡೀತಾ ಇದೆ. ತಾಯಿ ಮಕ್ಕಳ ಆಸ್ಪತ್ರೆ ಕೂಡ ಸಾಹೇಬರು ವೈಯಕ್ತಿಕ ಗಮನ ಹರಿಸಿ ಇದರ ಬಗ್ಗೆ ಒಂದು ತಾಯಿ ಮಕ್ಕಳ ಆಸ್ಪತ್ರೆ ಕೂಡ ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಅದಕ್ಕೆ ಜಾಗವನ್ನು ಕೂಡ ಗುರುತಿಸ್ತಾರೆ. ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಹಳೆ ತಹಸೀಲ್ದಾರ್ ಆಫೀಸಲ್ಲಿ ಸುಮಾರು 32-33 ಗುಂಟೆಯಲ್ಲಿ ಮುಂದಿನ ದಿನಗಳಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಕೂಡ ಆದರೆ ನಾವು ಇನ್ನೂ ಹೆಚ್ಚಿನ ರೀತಿಯಿಂದ ಸರ್ವಿಸನ್ನು ಕೂಡ ನೀಡ್ತೀವಿ ಅಂತ ಹೇಳ್ತೀನಿ. ಅದರ ಜೊತೆಗೆ ನಮ್ಮಲ್ಲಿ ಡಯಾಲಿಸಿಸ್ ಸೇವೆ ಕೂಡ ಇದೆ. ಅಲ್ಲೂ ಕೂಡ ಮಾನ್ಯ ಶಾಸಕರು ತಮ್ಮ ವೈಯಕ್ತಿಕ ಅನುದಾನದಲ್ಲಿ 4 ಡಯಾಲಿಸಿಸ್ ಮಷಿನ್ ಕೊಟ್ಟಿದ್ದಾರೆ ಮತ್ತು 2 ಆಂಬ್ಯುಲೆನ್ಸ್ಗಳನ್ನು ಕೂಡ ನಮ್ಮ ಆಸ್ಪತ್ರೆಗೆ ನೀಡಿದ್ದಾರೆ. ಅದರ ಜೊತೆಗೆ ನಮ್ಮಲ್ಲಿ ಸರ್ಕಾರದಿಂದ 6 ಮಷಿನ್ಸು ಬಂದಿದೆ. ಟೋಟಲ್ 8 ಡಯಾಲಿಸಿಸ್ ಮಷೀನು ನಮ್ಮಲ್ಲಿ ಬೆಳಗಾಂ ಬಿಮ್ಸ್ ಆಸ್ಪತ್ರೆ ಬಿಟ್ಟು ನಮ್ಮಲ್ಲೇ ಜಾಸ್ತಿ ಡಯಾಲಿಸಿಸ್ ಮಷಿನ್ಗಳು ಕೂಡ ಇದ್ದಾವೆ. ಮತ್ತು ಅದೇ ಥರ ನಾವು ಕಿಡ್ನಿದ ಬರ್ತಕ್ಕಂಥ ಪೇಷಂಟ್ಗಳಿಗೂ ಕೂಡ ನಾವು ಡಯಾಲಿಸಿಸ್ ಸೇವೆಯನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದೀವಿ. ನಮ್ಮಲ್ಲಿ ಸರ್ಕಾರದ ನಿಯಮ ಎಷ್ಟು ತಿಂಗಳು ಪ್ರೆಗ್ನೆನ್ಸಿ ಆರಾಮಿದೆಯಲ್ಲ? ಗುಳಿಗೆಲ್ಲ ಸರಿ ಇಟ್ಟುಕೊಳ್ಳಿ. ತಾಯಿ ಕಾರ್ಡ್ ಮಾಡ್ಸಕ್ಕೆ ಬಂದಿದೆ. ರಕ್ತದ ಯಾವಾಗ BP ಚೆಕ್ ಮಾಡ್ತೀವಿ. ಗುಳಿಗೆ ಅದಾವ ತ್ರಾಸಿನ ಏನಿಲ್ಲ. ಕೆಮ್ಮ ಜ್ವರ ಏನಿದೆ?
ಆರಾಮಿದ್ದೀರಾ? ಏನು ಊಟ ಏನು ಮತ್ತೇನು ತ್ರಾಸ ಪಾಪ ಆರಾಮಿತ್ತು? ಕೂಸಿಗೆ 2 ತಾಸಿಗೊಮ್ಮೆ ಹಾಲು ಕುಡಿಸ್ಬೇಕು ತಿಳಿತಾ ಮತ್ತು ಡಕ್ಕಿ ಹೊಡಿಸ್ಬೇಕು. ಹಾಂ ಕೂಸೆಲ್ಲ ಚಲೋ ಅದ ತಿಳಿತಾ. ಏನಮ್ಮ ಹೆಸರಿಂದ? ಸ್ವಾತಿ. ಯಾವ ಹೋಟೆಲ್ಗೆ ಇದ್ದೀನಿ ತವ್ರ ಮನೆ. ಎಷ್ಟು ದಿನ ಆಯ್ತು ಸಿಗರಲ್ಲಿ? 2 ದಿನ ಆಯ್ತು. ಆರಾಮಿಲ್ಲ? ಎದ್ದು ಅಡ್ಡಾಡತ್ತಿಲ್ಲ? ಹಾಂ ಇಲ್ಲ ಎದ್ದು ಕೊಡ್ತಿದ್ದಿಲ್ಲ? ಎದ್ದು